ಇರಾನ್ ಅಮೆರಿಕ ನಡುವೆ ನಡೆದಿದ್ದ ಕದನ ವಿರಾಮ ನಾಳೆ ಅಂತ್ಯ ಆಗುತ್ತೆ. ಅಮೆರಿಕ ಇರಾನ್ ಮಧ್ಯೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಸಹಜ. ಮತ್ತೆ ಸಮರವೋ ಅಥವಾ ಸಂಧಾನವೋ? ಇಂದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಎರಡನೆಯ ಸಂಧಾನ ಸಭೆ ಇದೆ. ಮೊದಲ ಸಂಧಾನ ಸಭೆ ವಿಫಲವಾದಂತಹ ಹಿನ್ನೆಲೆಯಲ್ಲಿ ಎರಡನೆಯ ಸಂಧಾನ ಸಭೆ ಬಹಳ ಕುತೂಹಲ ಕೆರಳಿಸಿದೆ. ಏನಾಗುತ್ತೆ ಈ ಸಭೆಯಲ್ಲಿ ಅಂತ. ಯಾಕಂತಂದ್ರೆ ಒಂದು ಕಡೆ ಕದನ ವಿರಾಮ ನಾಳೆಗೆ ಅಂತ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಕದನ ವಿರಾಮ ದಿನಾಂಕ ಮುಂದೂಡಲಾಗುತ್ತಾ, ಮತ್ತೆ ಮುಂದುವರಿಯುತ್ತಾ, ಅಥವಾ ಸಂಧಾನ ಏರ್ಪಡುತ್ತಾ? ಸಭೆಯಲ್ಲಿ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಭಾಗಿಯಾಗಲಿದ್ದಾರೆ. ಇರಾನ್ ನಿಯೋಗ ಈ ಸಭೆಯಲ್ಲಿ ಪಾಲ್ಗೊಳ್ಳುತ್ತಾ ಅನ್ನೋದೇ ನಿಗೂಢ. ಇನ್ನೂ ಕೂಡ ಸಸ್ಪೆನ್ಸ್. ಯಾವುದೇ ರೀತಿಯ ಸ್ಪಷ್ಟನೆ ಇಲ್ಲ. ಶಾಂತಿ ನೆಲೆಸುತ್ತಾ, ಯುದ್ಧ ಮುಂದುವರಿಯುತ್ತಾ ಅನ್ನೋ ಕುತೂಹಲ ಇದೆ. ಎಲ್ಲವೂ ಕೂಡ ಇವತ್ತು ನಡೆಯುವ ಶಾಂತಿ ಸಭೆಯ ಮೇಲೇನೆ ನಿರ್ಧಾರ ಆಗಲಿದೆ. ಏಪ್ರಿಲ್ 11ಕ್ಕೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಮಧ್ಯಸ್ಥಿಕೆಯಲ್ಲಿ ಒಂದು ಶಾಂತಿ ಸಭೆ ನಡೀತು. ಮೊದಲ ಸುತ್ತಿನ ಶಾಂತಿ ಸಭೆ. ಆದರೆ ಆ ಸಭೆ ವಿಫಲ ಆಯಿತು. 21 ಗಂಟೆಗಳ ನಿರಂತರ ಸಭೆಯಲ್ಲಿ ಯಾವುದೇ ರೀತಿಯ ಒಪ್ಪಂದಕ್ಕೆ ಬಾರದೆ ಸಭೆ ವಿಫಲ ಆಗಿತ್ತು. ಇದರ ಬೆನ್ನಲ್ಲೇ ಎರಡನೆಯ ಸಂಧಾನ ಸಭೆ ಬಹಳ ಕುತೂಹಲವನ್ನ ಮೂಡಿಸಿದೆ. ಆದರೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ಇರಾನ್ ಭಾಗಿಯಾಗುತ್ತಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಈಗಾಗಲೇ ಹೇಳಿದೆ ಇರಾನ್ ಈ ಸಭೆಯಲ್ಲಿ ನಾವು ಭಾಗಿಯಾಗಲ್ಲ ಅಂತ. ಕೊನೆ ಕ್ಷಣದಲ್ಲಿ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದು ಬಹಳ ಮುಖ್ಯ. ಇವತ್ತು ಪಾಕಿಸ್ತಾನದಲ್ಲಿ ಎರಡನೆಯ ಸಂಧಾನ ಸಭೆ ಇದೆ. ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಭಾಗಿಯಾಗ್ತಾರೆ. ಆದರೆ ಇರಾನ್ ಪಾಲ್ಗೊಳ್ಳೋ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ. ಇರಾನ್ ಅಮೆರಿಕ ನಡುವೆ ಏರ್ಪಟ್ಟಿರುವ 15 ದಿನಗಳ ಕದನ ವಿರಾಮ ನಾಳೆಗೆ ಅಂತ್ಯ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.